Hello and welcome to ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕಾನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕಿಟ್ ಇದ್ರದ್ದು ಪಾಸಿಂಗ್ ಪ್ಯಾಕೇಜ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಪಾಸಿಂಗ್ ಪ್ಯಾಕೇಜಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆದ ಸೆಕ್ಷನ್ ಡಿ ಮತ್ತು ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಬಿ ಅಲ್ಲಿ 10 ಮಾರ್ಕ್ಸ್, 5 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಏನು ಕೇಳ್ತಾರೆ ಅದರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ನಿಮಗಿದೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಈ ವಿಡಿಯೋ ಲೆಂಗ್ತಿ ಆದರೆ ನೀವು ಇದನ್ನು 1.5x ಅಥವಾ 2x ಸ್ಪೀಡಲ್ಲಿ ಕೂಡ ಇದನ್ನು ನೋಡಬಹುದು. ಮತ್ತು ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಕಾಲೇಜ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಹೈಪ್ ಮಾಡಿ. ನಾವು ಲೆಟ್ಸ್ ಬಿಗಿನ್ ದಿಸ್. ಕೊನೆ ತನಕ ಈ ವಿಡಿಯೋ ನೋಡಿ, ಡೆಫಿನೆಟ್ ಆಗಿ ಇದು ನಿಮ್ಗೆ ಹೆಲ್ಪ್ ಆಗಬಹುದು. ಕಾನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕಿಟ್ಸ್. ಫಸ್ಟ್ ಸೆಕ್ಷನ್ ಡಿ 10 ಮಾರ್ಕ್ಸದ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ನಿಮ್ಮ ಮುಂದೆ ಹೈಲೈಟ್ ಮಾಡ್ತೀನಿ. ಅಷ್ಟೇ ಅಲ್ಲ, ಬರೋ ದಿನದಲ್ಲಿ ನಿಮಗೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು ಕೂಡ ಬೇಕಂದರೆ ನೀವು ಕಮೆಂಟ್ ಮಾಡಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ, ನಾನು ಕೂಡ ಅದನ್ನು ರಿಲೀಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಫಸ್ಟ್ ಒನ್, ಈಗ ಕೆಪಾಸಿಟನ್ಸ್ ನ್ಯೂಮ್ರಿಕಲ್ಸ್ ಅಂದರೆ ಕೆಪಾಸಿಟನ್ಸ್ ಮೇಲೆ ಪ್ರಾಬ್ಲಮ್ಸನ್ನು ಕೇಳಿದ್ದಾರೆ 10 ಮಾರ್ಕ್ಸಿಗೆ. ನೋಡಿ, 3 ಸಲ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದು ರಿಪೀಟ್ ಆಗಿದೆ. ಫಸ್ಟ್ ಕ್ವಶನ್ ನೋಡ್ರಿ, the circuit has 3 capacitors, 6 microfarad, 3 microfarad, 2 microfarad connected in series. Find total capacitance energy when connected to 12 volt power supply. 10 ಮಾರ್ಕ್ಸಿಗೆ ಇದನ್ನು ಕೇಳಿದ್ದಾರೆ. ಅದೇ ರೀತಿ ಸೇಮ್ ಕ್ವಶನ್, ವ್ಯಾಲ್ಯೂನ ಚೇಂಜ್ ಮಾಡಿದ್ದಾರೆ ಮತ್ತು ಕನೆಕ್ಷನನ್ನು ಚೇಂಜ್ ಮಾಡಿದ್ದಾರೆ. ಸೀರೀಸ್ ಇದನ್ನು ಪ್ಯಾರಲಲ್ ಆಗಿ ಮಾಡಿದ್ದಾರೆ. 10 microfarad, 15 microfarad, 20 microfarad ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಕ್ರಾಸ್ 100 ವೋಲ್ಟ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಟೋಟಲ್ ಕೆಪಾಸಿಟನ್ಸ್, ಟೋಟಲ್ ಎನರ್ಜಿ ಸ್ಟೋರ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಈಸ್ ಆಲ್ಸೋ ಫಾರ್ 10 ಮಾರ್ಕ್ಸ್. ಮತ್ತೆ ಈಗ ನೋಡಿ, ಒನ್ ಮೋರ್ ಕ್ವಶನ್, 4 ಮೈಕ್ರೋಫೆರಡ್, 5 ಮೈಕ್ರೋಫೆರಡ್ ಮತ್ತು 6 ಮೈಕ್ರೋಫೆರಡ್ ಅನ್ನು ಕನೆಕ್ಟ್ ಮಾಡಿ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. 100 ವೋಲ್ಟ್ ಸಪ್ಲೈ. ಫೈಂಡ್ ಟೋಟಲ್ ಇಕ್ವಿಲೆಂಟ್ ಕೆಪಾಸಿಟನ್ಸ್, ಟೋಟಲ್ ಚಾರ್ಜ್, ಎನರ್ಜಿ ಸ್ಟೋರ್ಡ್. ಟೋಟಲ್ 3 ಟೈಮ್ ಇದು ಪ್ರಾಬ್ಲಮ್ ರಿಪೀಟ್ ಆಗಿದೆ. ಅಂದರೆ ಕೆಪಾಸಿಟನ್ಸ್ ಮೇಲೆ ಡೆಫಿನೆಟ್ ಆಗಿ ಬರೋ ಪ್ರಾಬ್ಲಮ್ ಸೀರೀಸ್ ಇರಲಿ ಪ್ಯಾರಲಲ್ ಇರಲಿ, ಈ ನೀವು ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿದರೆ ಸೆಕ್ಷನ್ ಡಿ ಅಲ್ಲಿ ಪಾರ್ಟ್ 2 ಅಲ್ಲಿ ಈಸಿಯಾಗಿ ನೀವು 10 ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಅದೇ ರೀತಿ AC RLC ಸರ್ಕಿಟ್ ಮೇಲೇನೂ ಕೂಡ ಡೈರೆಕ್ಟಾಗಿ 10 ಮಾರ್ಕ್ಸನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಅ ಕಾಯಿಲ್ ಆಫ್ ಇಂಡಕ್ಟನ್ಸ್ 1 ಹೆನ್ರಿ, ರೆಸಿಸ್ಟೆನ್ಸ್ 10 ಓಮ್ ಕನೆಕ್ಟೆಡ್ 230 ವೋಲ್ಟ್ 50 ಹರ್ಟ್ಸ್. ಫೈಂಡ್ ಇಂಡಕ್ಟಿವ್ ರಿಯಾಕ್ಟನ್ಸ್, ಇಂಪಿಡೆನ್ಸ್, ಕರೆಂಟ್, ಪವರ್ ಫ್ಯಾಕ್ಟರ್ ಆ್ಯಂಡ್ ಪವರ್ ಕನ್ಸ್ಯೂಮ್ಡ್. ಟೋಟಲ್ 10 ಮಾರ್ಕ್ಸಿಗೆ ಇದನ್ನು ಕೇಳಿದ್ದಾರೆ. ಮತ್ತು RLC ಸರ್ಕಿಟ್ ಮೇಲೆ ನೋಡಿ, RLC ಇಟ್ಸ್ ವೆರಿ ಸಿಂಪಲ್. RLC ವ್ಯಾಲ್ಯೂನ ಕೊಟ್ಟಿದ್ದಾರೆ, 100 ವೋಲ್ಟ್ ಕನೆಕ್ಟ್ ಮಾಡಿಬಿಟ್ಟು ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿದ್ದು ಇಂಡಕ್ಟಿವ್ ರಿಯಾಕ್ಟನ್ಸ್, ಕೆಪಾಸಿಟಿವ್ ರಿಯಾಕ್ಟನ್ಸ್, ಇಂಪಿಡೆನ್ಸ್ ಮತ್ತು ಕರೆಂಟ್ ಮತ್ತು ಪವರ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕಾಗುತ್ತೆ. ದಿಸ್ ಈಸ್ ಫಾರ್ 10 ಮಾರ್ಕ್ಸ್. ಮತ್ತೆ ಇದೇ ರೀತಿ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ಅಂದರೆ ಈ ಟಾಪಿಕ್ ಮೇಲೆ AC ಮತ್ತು RLC ಸರ್ಕಿಟ್ ಕ್ಯಾಲ್ಕುಲೇಷನ್ ಮೇಲೆ ಒಂದು ಕ್ವಶನ್ ಪಕ್ಕ ಇದರಲ್ಲಿ ಬಂದೇ ಬರುತ್ತೆ, ಗ್ಯಾರಂಟಿಯಾಗಿ ಬಂದೇ ಬರುತ್ತೆ. ಮತ್ತು 3 ಫೇಸ್ ಕ್ಯಾಲ್ಕುಲೇಷನ್ ಮೇಲೆ ಇಲ್ಲಿ ನಾವು ನೋಡಬಹುದು, ಇಲ್ಲೊಂದು ಕ್ವಶನನ್ನು ಕೇಳಿದ್ದಾರೆ. ಅ 3 phase 4 wires system has line voltage of 400 volt. Find phase voltage, line current and total power consumed by 320 ohm resistive load connected in star fashion. ಇದನ್ನು ಕೇಳಿದ್ದಾರೆ. ದಿಸ್ ಇಸ್ ಫಾರ್ 10 ಮಾರ್ಕ್ಸ್. ಅದೇ ಕ್ವಶನ್ ಮತ್ತು ಇಲ್ಲಿ ನಾವು ನೋಡಬಹುದು, ಸೇಮ್ ಇಲ್ಲಿ ರಿಪೀಟ್ ಆಗಿದೆ, ಬಟ್ ಇಲ್ಲಿ ಡೆಲ್ಟಾ ಅಂತ ಕೇಳಿದ್ದಾರೆ. ಡೆಲ್ಟಾ ಫ್ಯಾಷನಲ್ಲಿ ಕನೆಕ್ಟೆಡ್ ಆಗಿದ್ದು ಒಂದು ಸ್ಟಾರ್ ಮತ್ತು ಒಂದು ಡೆಲ್ಟಾ ಕೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ಫಾರ್ 10 ಮಾರ್ಕ್ಸ್. ನೆಟ್ವರ್ಕ್ ಥಿಯರಮ್ ಮೇಲೆ, ಥೆವಿನಿಯನ್ ಥಿಯರಮ್ ಮತ್ತು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಮೇಲೆ ಒಂದೊಂದು ಕ್ವಶನ್ಸನ್ನು ಕೇಳಿದ್ದಾರೆ. ಈಚ್ ಕ್ವಶನ್ ಒಂದು ಸಲ ರಿಪೀಟ್ ಆಗಿದೆ. ಇದು ಕೂಡ ನೀವು ನೀಟಾಗಿ ನೋಡಿಕೊಂಡ್ರೆ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮತ್ತು ಮ್ಯಾಗ್ನೆಟಿಕ್ ಸರ್ಕಿಟ್ಸ್, ಟೋಟಲ್ EMF ಇಂಡ್ಯೂಸ್ ನಾವು ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಟೋಟಲ್ ರಿಲಕ್ಟನ್ಸ್ ಮತ್ತು ಪರ್ಮಿಯಾಬಿಲಿಟಿ ಅನ್ನು ಕ್ಯಾಲ್ಕುಲೇಟ್ ಮಾಡೋದು. 10 ಮಾರ್ಕ್ಸ್ ಪ್ರಾಬ್ಲಮನ್ನು ಕೇಳಿದ್ದಾರೆ ಮ್ಯಾಗ್ನೆಟಿಕ್ ಸರ್ಕಿಟ್ಸ್ ಮೇಲೆ. ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಕೊಟ್ಬಿಟ್ಟು ಟೋಟಲ್ EMF ಮತ್ತು ರಿಲಕ್ಟನ್ಸ್ ಮತ್ತು ಪರ್ಮಿಯಾಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿ ಕೇಳಿದ್ದಾರೆ. ಮತ್ತು AC ವೇವ್ಫಾರ್ಮ್ಸ್ ಮೇಲೆ ನೋಡಿ, AC ವೇವ್ಫಾರ್ಮ್ಸ್ ಮೇಲೆ ಸಿಂಪಲ್ ಕ್ವಶನ್ಸ್ ಇಲ್ಲಿ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ವಿತ್ ನೀಟ್ ವೆಕ್ಟರ್ ಡಯಾಗ್ರಾಮ್. ಕರೆಂಟ್ ಆ್ಯಂಡ್ ವೋಲ್ಟೇಜ್ ರಿಲೇಷನ್ಶಿಪ್ ಇನ್ RL ಸರ್ಕಿಟ್ ಮತ್ತು ಪವರ್ ಫ್ಯಾಕ್ಟರ್. ಅದೇ ರೀತಿ ಡ್ರಾ ಸೈನುಸೈಡಲ್ ವೇವ್, ಮಾರ್ಕ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಇನ್ಸ್ಟಂಟ್ ವ್ಯಾಲ್ಯೂ, ಟೈಮ್ ಪೀರಿಯಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದು ಸಿಂಪಲ್ ಕೂಡ ಇದೆ. ಒಂದು ಸೈನ್ ವೇವನ್ನು ಡ್ರಾ ಮಾಡಿಬಿಟ್ಟು ಅದರಲ್ಲಿ ಆಂಪ್ಲಿಟ್ಯೂಡ್, ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಮತ್ತು ಟೈಮ್ ಪೀರಿಯಡ್ ಮತ್ತು ಸೈಕಲನ್ನು
ಮಾರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಇದು 3 ಟೈಮ್ ಇದು ರಿಪೀಟ್ ಆಗಿದೆ. ಅದೇ ರೀತಿ ಅನಲೈಸ್ ದಿ ನೇಚರ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆರ್ ಎಲ್ ಸಿ ಸರ್ಕಿಟ್ ಥ್ರೂ ದಿ ವೇವ್ ಫಾರ್ಮ್ ವೋಲ್ಟೇಜ್ ವೆಕ್ಟರ್ ಡಯಾಗ್ರಾಮ್ ಇದನ್ನು ಕೂಡ ಕೇಳಿದ್ದಾರೆ. ಈಗ ಪಾರ್ಟ್ ಡಿ, ಪಾರ್ಟ್ 1 ಸೆಕ್ಷನ್ ಡಿ ಪಾರ್ಟ್ 1ನಲ್ಲಿ ಡೈರೆಕ್ಟ್ ಕ್ವಶನ್ಸನ್ನು ಕೇಳಿದ್ದಾರೆ. ಡಿಫರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ ವಿತ್ ಅಪ್ಲಿಕೇಶನ್ಸ್, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಕೆಪಾಸಿಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆ್ಯಂಡ್ ಕನೆಕ್ಟೆಡ್ ಇನ್ ಸೀರೀಸ್. ನೋಡಿ, ಕೆಪಾಸಿಟನ್ಸ್ ಮೇಲೆ ಡೈರೆಕ್ಟನ್ನು ಪ್ರಾಬ್ಲಮ್ ಕೇಳಿದ್ದಾರೆ. ಡಿಫರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ ಆ್ಯಂಡ್ ಅಪ್ಲಿಕೇಶನ್, ಸೀರೀಸ್ ಪ್ಯಾರಲಲ್ ಕನೆಕ್ಷನ್ದು ಅದನ್ನು ಡಿರೈವೇಷನ್ ನೀವು ಮಾಡಬೇಕು. ಕೆಪಾಸಿಟನ್ಸದು 5 ಮಾರ್ಕ್ಸಿಗೆ ಇದನ್ನು ಕೇಳಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಕಿರ್ಚಾಫ್ಸ್ ಲಾ ಡೆಫಿನೆಟ್ ಆಗಿ ರಿಪೀಟ್ ಆಗೋ ಕ್ವಶನ್. ಎಕ್ಸ್ಪ್ಲೇನ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಆ್ಯಂಡ್ ವಿತ್ ಎಕ್ಸಾಂಪಲ್. 2 ಸಲ ಇದು ರಿಪೀಟ್ ಆಗಿದೆ. ಇದು ಇಂಪಾರ್ಟೆಂಟ್ ಕೇಳುವ ಕ್ವಶನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ ಫೆರಡೇಸ್ ಲಾ ಕೇಳಿದ್ದಾರೆ ವಿತ್ ಎಕ್ಸಾಂಪಲ್ ಅಪ್ಲಿಕೇಶನ್ಸ್. ಡಿಫೈನ್ ಆ್ಯಂಡ್ ಎಕ್ಸ್ಪ್ಲೇನ್ ಫೆರಡೇಸ್ ಲಾ. ಸೆಲ್ಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂದ್ರೇನು ವಿತ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ವಿತ್ ಇಲ್ಲಿಸ್ಟ್ರೇಷನ್ ಕಂಡಕ್ಟರ್ ಮೂವಿಂಗ್ ಇನ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಕೂಡ ಕ್ವಶನ್ಸನ್ನು ಕೇಳಿದ್ದಾರೆ. ಇದು ರಿಪೀಟ್ ಆಗೋ ಪಾಸಿಬಿಲಿಟಿ ಇದೆ. ಬ್ಯಾಟ್ರೀಸ್ ಆ್ಯಂಡ್ ಸೆಲ್ಸ್ ಮೇಲೆ ಡಿಸ್ಕ್ರೈಬ್ ವರ್ಕಿಂಗ್ ಆಫ್ ಲಿಥಿಯಂ ಅಯಾನ್ ಬ್ಯಾಟ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲಿಥಿಯಂ ಅಯಾನ್ ಬ್ಯಾಟ್ರಿ ವರ್ಕಿಂಗನ್ನು ಕೇಳಿದ್ದಾರೆ. ಅದೇ ರೀತಿ ಎಕ್ಸ್ಪ್ಲೇನ್ ದಿ ಗ್ರೂಪಿಂಗ್ ಆಫ್ ಸೆಲ್ಸ್ ರಿಕ್ವೈರ್ಡ್ ಫಾರ್ ವೋಲ್ಟೇಜ್ ಆ್ಯಂಡ್ ಕರೆಂಟ್, ಕ್ಲಾಸಿಫಿಕೇಶನ್ ಆಫ್ ಸೆಕೆಂಡರಿ ಬ್ಯಾಟ್ರೀಸ್. ಬ್ಯಾಟ್ರೀಸ್ ಮೇಲೆ ಟೋಟಲ್ 3 ಕ್ವಶನ್ಸ್ ಇಲ್ಲೇ ರಿಪೀಟ್ ಆಗಿದೆ. ಎ ಸಿ ಸರ್ಕಿಟ್ಸಲ್ಲಿ ನಾನು ನೋಡಿದಂಗೆ ಆರ್ ಎಮ್ ಎಸ್ ವ್ಯಾಲ್ಯೂ ಅಂದ್ರೇನು, ಎವರೇಜ್ ವ್ಯಾಲ್ಯೂ ಅಂದ್ರೇನು, ಮತ್ತು ಸೀರೀಸ್ ರಿಸೋನೆನ್ಸ್ ಆರ್ ಎಲ್ ಸಿ ಸರ್ಕಿಟ್ದು ವೆಕ್ಟರ್ ಡಯಾಗ್ರಾಮ್ ಆ್ಯಂಡ್ ಫಾರ್ಮುಲೆ, ಮತ್ತು ಇಂಡಕ್ಟಿವ್ ರಿಯಾಕ್ಟನ್ಸ್ ಇಂಪಿಡೆನ್ಸ್ ಇನ್ ಆರ್ ಎಲ್ ಸರ್ಕಿಟ್, ಈ ಫಾರ್ಮುಲಾ ಡೆರಿವೇಷನ್ ಇದರಲ್ಲಿ ಕೇಳಿದ್ದಾರೆ. 3 ಫೇಸ್ ಸರ್ಕಿಟ್ ನಾವು ನೋಡಿದರೆ 3 ಫೇಸ್ ಸರ್ಕಿಟಲ್ಲಿ ಸ್ಟೇಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಲೈನ್ ವೋಲ್ಟೇಜ್, ಫೇಸ್ ವೋಲ್ಟೇಜ್ ಮತ್ತು ಲೈನ್ ಕರೆಂಟ್, ಫೇಸ್ ಕರೆಂಟ್ ಇನ್ 3 ಫೇಸ್ ಸ್ಟಾರ್ ಕನೆಕ್ಟೆಡ್ ಸಿಸ್ಟಮ್ ಇದರಲ್ಲಿ ಕೇಳಿದ್ದಾರೆ. ಮತ್ತು ಕಂಪೇರ್ 3 ಫೇಸ್ ಮತ್ತು ಸಿಂಗಲ್ ಫೇಸ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. 3 ಫೇಸ್ ಮತ್ತು ಸಿಂಗಲ್ ಫೇಸ್ ಸಪ್ಲೈಯನ್ನು ಕಂಪೇರ್ ಮಾಡಿ ಅಂತ ಕೇಳಿದ್ದಾರೆ. 3 ಮಾರ್ಕ್ಸ್ ಕ್ವಶನ್ ನಾವು ನೋಡಿದರೆ ಸಿಂಪಲ್ ಮತ್ತು ಡೈರೆಕ್ಟ್ ಕ್ವಶನ್ ಆಗಿರ್ತವೆ. ಅದೇನೆಂದರೆ ಲಿಸ್ಟ್ ದಿ ಫ್ಯಾಕ್ಟರ್ ಅಫೆಕ್ಟಿಂಗ್ ದಿ ಕೆಪಾಸಿಟನ್ಸ್ ಆ್ಯಂಡ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಪ್ಯಾರಲಲ್ ಕೆಪಾಸಿಟರ್, ಲಿಸ್ಟ್ ದಿ ಟೈಪ್ಸ್ ಆಫ್ ಕೆಪಾಸಿಟರ್ ಆ್ಯಂಡ್ ದಿರ್ ಅಪ್ಲಿಕೇಶನ್. ಇದು 5 ಮಾರ್ಕ್ಸಲ್ಲಿ ರಿಪೀಟ್ ಆಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಇದು ಓದಲೇಬೇಕಾಗಿದ್ದು ಟಾಪಿಕ್. ಬ್ಯಾಟ್ರೀಸಲ್ಲಿನೂ ಕೂಡ ಲಿಸ್ಟ್ ದಿ ಟೈಪ್ಸ್ ಆಫ್ ಬ್ಯಾಟ್ರೀಸ್, ಟ್ರಿಕ್ಲಿಂಗ್ ಚಾರ್ಜಿಂಗ್ ಮೆಥಡ್ ಫಾರ್ ದಿ ಬ್ಯಾಟ್ರೀಸ್, ಮತ್ತು ನೆಟ್ವರ್ಕ್ ಥಿಯರಮಲ್ಲಿ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ 2 ಮಾರ್ಕ್ಸಿಗೆ 2 ಟೈಮ್ ರಿಪೀಟ್ ಆಗಿದೆ. ದಿಸ್ ಇಸ್ ರಿಪೀಟೆಡ್ ಫಾರ್ 2 ಟೈಮ್ಸ್ ಇನ್ ಸೆಕ್ಷನ್ ಡಿ ಪಾರ್ಟ್ 1. ಮತ್ತು ಮ್ಯಾಗ್ನೆಟಿಕ್ ಸರ್ಕಿಟ್ಸಲ್ಲಿ ಸಿಂಪಲ್ ಕ್ವಶನ್ಸ್ ಏನಂದರೆ ಮ್ಯೂಚುವಲ್ ಇಂಡಕ್ಷನ್ ಅಂದ್ರೇನು, ಸೆಲ್ಫ್ ಇಂಡಕ್ಷನ್ ಅಂದ್ರೇನು, ಎಮ್ ಎಮ್ ಎಫ್ ಅಂದ್ರೇನು, ಇದು 3 ಟೈಮ್ ರಿಪೀಟ್ ಆಗಿದೆ. ಮತ್ತು ಎ ಸಿ ಫಂಡಮೆಂಟಲ್ಸಲ್ಲಿ ಲೀಡಿಂಗ್ ಅಂದ್ರೇನು, ಲ್ಯಾಗಿಂಗ್ ಕರೆಂಟ್ ಅಂದ್ರೇನು, ಮತ್ತು ಎ ಸಿ ಕ್ವಾಂಟಿಟೀಸ್ ಬಗ್ಗೆ ಶಾರ್ಟ್ ನೋಟ್ ಬರೀರಿ ಅಂತ ಇದರಲ್ಲಿ ಕೇಳಿದ್ದಾರೆ. ಅದೇ ರೀತಿ ಡಿರೈವ್ ಫಾರ್ಮುಲಾ ಫಾರ್ ಇಂಪಿಡೆನ್ಸ್ ಆಫ್ ಆರ್ ಎಲ್ ಸರ್ಕಿಟ್, ಆರ್ ಸಿ ಸರ್ಕಿಟ್, ಮತ್ತು ರೈಟ್ ಅ ಶಾರ್ಟ್ ನೋಟ್ ಆನ್ ಆರ್ ಸಿ ಸರ್ಕಿಟ್. ಇದರಲ್ಲಿ 3 ಟಾಪಿಕ್ ಇಂಪಾರ್ಟೆಂಟ್ ಇದೆ, ಇದರಲ್ಲಿ ಕೇಳಿದ್ದಾರೆ. 2 ಮಾರ್ಕ್ಸಲ್ಲಿ ನೋಡಿದಾಗೆ ಸಿಂಪಲ್ ಡೆಫಿನಿಷನ್, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೇನು, ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೇನು, ಫಸ್ಟ್ ಲಾ ಆಫ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಸ್ಟಾಟಿಕ್ ಇಂಡಕ್ಷನ್ ಅಂದ್ರೇನು, ಮತ್ತು ಎನರ್ಜಿ ಸ್ಟೋರ್ ಫಾರ್ಮುಲಾ ಏನು, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದ್ರೇನು, ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದ್ರೇನು, ಇಂಥವೆಲ್ಲ ಸಿಂಪಲ್ಸ್ ಕ್ವಶನ್ಸನ್ನು ಕೇಳಿದ್ದಾರೆ. ಪ್ರೈಮರಿ ಬ್ಯಾಟ್ರಿ ಮತ್ತು ಸೆಕೆಂಡರಿ ಬ್ಯಾಟ್ರಿಗೆ ಏನು ವ್ಯತ್ಯಾಸ ಇದೆ, ಲಿಸ್ಟ್ ಡಿಫರೆನ್ಸ್ ಬಿಟ್ವೀನ್ ಸೆಲ್ ಆ್ಯಂಡ್ ಬ್ಯಾಟ್ರಿ, ಚಾರ್ಜಿಂಗ್ ಮೆಥಡ್ಸ್, ಮತ್ತು ಕಿರ್ಚಾಫ್ಸ್ ಲಾ, ನೋಡ್ ಅಂದ್ರೇನು, ಬ್ರಾಂಚ್ ಅಂದ್ರೇನು, ಇಂಥವು ಸಿಂಪಲ್ ಕ್ವಶನ್ಸನ್ನು ಕೇಳಿದ್ದಾರೆ. ಎ ಸಿ ಫಂಡಮೆಂಟಲ್ಸಲ್ಲಿ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಸಿನೋಸೈಡಲ್ ವೋಲ್ಟೇಜ್ ಎಷ್ಟು, ಡಿಫೈನ್ ಫಾರ್ಮ್ ಫ್ಯಾಕ್ಟರ್ ಅಂದ್ರೇನು, ಮತ್ತು ಟೈಮ್ ಆ್ಯಂಡ್ ಫ್ರೀಕ್ವೆನ್ಸಿ, ಅಡ್ವಾಂಟೇಜ್ ಆಫ್ 3 ಫೇಸ್ ಓವರ್ ಸಿಂಗಲ್ ಫೇಸ್. ಈ ಥರ ಡಿಫರೆಂಟ್ ಕ್ವಶನ್ಸ್ ಮತ್ತು ಸಿಂಪಲ್ ಕ್ವಶನ್ಸ್ ಏನಿದಾವೆಲ್ಲ ಇವು ರಿಪೀಟ್ ಆಗಿದ್ದಾವೆ. ಅದಕ್ಕೆ ನೀವು ಎಲ್ಲ ಕ್ವಶನ್ಸನ್ನು ಸರಿಯಾಗಿ ಪ್ರಿಪೇರ್ ಮಾಡಿದರೆ ಒಳ್ಳೆ ಮಾರ್ಕ್ಸ್ ತೊಗೋಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.